ಆದ್ರೂ ಸ್ವಲ್ಪನೂ ಬುದ್ಧಿ ಇಲ್ಲ ಬ್ರೋ. ಭುಜಂಗ ಮಣಿ ನಮ್ಮ ಹತ್ರ ಇದ್ದಿದ್ರೆ ಪಂಚಕ ಮಣಿಗೋಸ್ಕರ ಯಾಕೆ ಒದ್ದಾಡ್ತಾ ಇದ್ವಿ? ಅದನ್ನ ಕೊಡ್ತೀನಿ ಅಂತ ಮಾತು ಕೊಟ್ರೆ ಇದನ್ನ ಈಗ್ಲೇ ನಿಮಗೆ ಕೊಡ್ತೀನಿ. ಮಾತೆ ಅಲ್ವಾ ನೈನಿ? ಓಕೆ ಅನ್ನು. ಇಲ್ಲ ಅಕ್ಕ, ನನ್ ಮಾತು ತಪ್ಪಲ್ಲ. ಭುಜಂಗ ಮಣಿನ ತಂದ್ರೂ ಕೂಡ ಇಂಥವ್ರ ಕೈಗೆ ಸತ್ರು ಕೊಡಲ್ಲ. ನಿನ್ನ ಗಂಡನ ಪ್ರಾಣ ಹೋದ್ರೂ ಸರಿ, ನೀನ್ ಕೊಡಲ್ಲ ಅಲ್ವಾ ನೈನಿ? ಒಂದ್ ನಿಮಿಷ ಈ ಕಡೆ ನೋಡ್ತೀಯಾ? ನೈನಿ ಭುಜಂಗ ಮಣಿನ ತಗೊಂಡ್ಬರೋದೇ ಅಲ್ಲ, ನಿನ್ನ ಹತ್ರ ಇರೋ ಆ ಪಂಚಕ ಮಣಿನೂ ಕೂಡ ತಗೊಂಡು ಹೋಗಿ ಮತ್ತೆ ಮಾನಸ ದೇವಿ ಆಲಯದಲ್ಲಿ ಇಟ್ಟೇ ಇಡ್ತಾಳೆ. ಇದರಿಂದಲೇ ಅರ್ಥ ಮಾಡ್ಕೊ, ಬರೋದ್ಯಾರು ಸಾಯೋದ್ಯಾರು ಅನ್ನೋದು. ಬರ್ತಿದ್ದಾರೆ ಗಾಯತ್ರಕ್ಕ. ಅಂದ್ರೆ ಇವಾಗ ಸಾಯೋದು ಗಜಬಂಡೆನ ಮಾಮ್? ನೈನಿ ಅಮ್ಮ. ಹೌದು ಯಜಮಾನ್ರೆ, ಅಮ್ಮೋರು ಬರ್ತಾ ಇದ್ದಾರೆ. ಮಿಸ್ಟರ್ ಗಜ, ತಮ್ಗೆ ದೊಡ್ಡಮ್ಮ ಕಾಣಿಸ್ತಾ ಇದ್ದಾರಾ? ಕಾಣಿಸ್ತಿದ್ದಾಳೆ. ಹಾಗಾದ್ರೆ ನಿಮ್ ಕತೆ ಮುಗ್ದಂಗೆ. ಪಂಚಕಮಣಿನ ಪಂಚಲ್ಲಿ ಇಟ್ಕೋತಾನೋ ಏನೋ. ಹುಷಾರಾಗಿ ಗಂಟು ಹಾಕೊಂಡು ಇಟ್ಕೋ. ನೈನಿ, ದೊಡ್ಡತೆ ಬಂದಿದಾರಾ? ಬಂದ್ರಕ್ಕ. ನೈನಿ ಅಮ್ಮ ಬಂದು ಎಲ್ಲಿ ನಿಂತಿದ್ದಾರೆ? ನನ್ ಮುಂದೆ